the present situation of all the travel agents, tour operators, everyone related to tourism, we are in a very difficult position. From past 6 months, the vehicles are in the garage. There is no tourist going around. We were lucky when the government lifted the lockdown on June 8th. There was some movement in Karnataka. Quite a few resorts in the destinations were full, and after some problems, they had to bring the lockdown again. At present, domestic tourism for this weekend is improving. We have got a long weekend from the 13th, 14th and 15th of August. Quite a few destinations in Karnataka, the best of the destinations, Nagarhole, Coorg, Chikmagalur, are looking at very good occupancy. In fact, Nagarhole Jungle Lodges, Orange County is going full. We are expecting good improvement in the future if there is no lockdown and if the virus is controlled. Regarding the moratorium, the government has given us 6 months, which will end on the 31st of August. After 31st, I request all my colleagues to take this moratorium benefit for another 6 months, because it will be very difficult for us to pay the installments to the banks. And the bank, and especially the private banks, will be at the back of us to see that we remit the payment. We are not in a position to remit the payment because we have no business, no billing for past 6 months. Hence, I request the government to kindly inform the bankers and the private financiers to kindly extend the moratorium for another 6 months. What about the private bankers? They started for trouble to the EMI payers. Sir, private bankers ಏನಂತ ಹೇಳಿದ್ರೆ ಅವ್ರು ಮಾಡ್ತಾರೆ ಸರ್. ನಮ್ಮ ಸರ್ಕಾರ, ನಮ್ಮ ಗೌರ್ಮೆಂಟ್ ಸರ್ಕಾರ, ನಮ್ಮ ಸೆಂಟ್ರಲ್ ಗೌರ್ಮೆಂಟಿಂದ ಇನ್ಫಾರ್ಮೇಷನ್ ಸ್ಟೇಟ್ ಗೌರ್ಮೆಂಟ್ಗೆ ಹೋಗಬೇಕು. ಸ್ಟೇಟ್ ಗೌರ್ಮೆಂಟ್ ನಮ್ಮ ಪ್ರೈವೇಟ್ ಬ್ಯಾಂಕರ್ಸ್ಗೆ ಮತ್ತು ಬ್ಯಾಂಕರ್ಸ್ಗೆ ಇನ್ಫಾರ್ಮೇಷನ್ ಕೊಡಲೇಬೇಕು. ಇನ್ನೊಂದು 6 ತಿಂಗಳು ಎಕ್ಸ್ಟೆನ್ಷನ್ ಮಾಡಲೇಬೇಕು ಸರ್. ಇಲ್ಲಾಂದರೆ ಭಾಳ ತೊಂದರೆ ಆಗುತ್ತೆ. ಬೀದಿಗೆ ಬಂದುಬಿಡ್ತಾರೆ ಎಲ್ಲರೂ. ಈಗ ಎಲ್ಲ ಮಾಲೀಕರು ಸೇಲ್ ಮಾಡೋ ಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ. ಸೊ ಗಾಡಿಗಳಿಗೆ EMI ಕಟ್ಟೋಕ್ಕಾಗ್ತಾಯಿಲ್ಲ, ಗಾಡಿಗಳನ್ನ ಮೇಂಟೈನ್ ಮಾಡೋಕ್ಕಾಗ್ತಾಯಿಲ್ಲ, ಎಲ್ಲ ಗ್ಯಾರೇಜಲ್ಲಿ ಬಿದ್ದಿದೆ. ಸೊ ಅದರಿಂದ ಸಮಸ್ಯೆಗಳು ಜಾಸ್ತಿ ಆಗ್ತದೆ. ಇವಾಗ ಹೋಟೆಲ್ ಕೂಡ ಹಂಗೆ ಆಗಿದೆ. ಹೋಟೆಲಲ್ಲೂ ಯಾವುದೂ ಹೋಟೆಲ್ ನಡ್ಸೋಕ್ಕಾಗ್ತಾಯಿಲ್ಲ. ಪಾರ್ಸಲ್ ಸರ್ವಿಸ್ ಕೊಟ್ಟು ಅವ್ರಿಗೆ ಯಾವುದೋ ಥರ ಪ್ರಯೋಜನ ಆಗೋದಿಲ್ಲ. ಸೊ ಅದರಿಂದ ಸಮಸ್ಯೆಗಳು ಜಾಸ್ತಿ ಆಗ್ತಾನೇ ಇದೆಲ್ಲ. ಅದ್ರ ಬಗ್ಗೆ ನಿಮ್ಮನ್ನ ಕರೆದು ಏನಾದ್ರು ಮಾತುಕತೆ ಆಗಿದೆ, ಮೀಟಿಂಗ್ಗಳು ನಡೆದಿದ್ದ? ಸರ್, ಮೀಟಿಂಗಲ್ಲಿ ನಡೆದ್ರೂ ಅದು ಎಫೆಕ್ಟ್ ಆಗ್ತಾಯಿಲ್ಲ. ಮೀಟಿಂಗ್ 4-5 ಮೀಟಿಂಗ್ ನಾವು ಮಾಡಿದ್ದೀವಿ. ನಮ್ಮ ಟೂರಿಸಂ ಮಿನಿಸ್ಟರ್ ಹತ್ರ ಮಾಡಿದ್ದೀವಿ, ಚೀಫ್ ಮಿನಿಸ್ಟರ್ ಹತ್ರ ಮಾಡಿದ್ದೀವಿ. ಪರಿಹಾರ ಏನೂ ಬಂದಿಲ್ಲ. ಬರೀ 3 ತಿಂಗಳು 20% 30% ಡಿಸ್ಕೌಂಟ್ ಕೊಟ್ಟಿದ್ದಾರೆ ನಮ್ಮ ಟ್ಯಾಕ್ಸ್ ಕಟ್ಟೋಕ್ಕೆ, ರೋಡ್ ಟ್ಯಾಕ್ಸ್, ಕಂದಾಯ ಕಟ್ಟೋಕ್ಕೆ. ಅದನ್ನು ಬಿಟ್ಬಿಟ್ಟು ಇವ್ರು ನಾವು ಯೂಸ್ ಮಾಡ್ತಾರೆ. ಗಾಡಿ ಗರಾಜಲ್ಲಿದೆ, ಗಾಡಿ ರೋಡಲ್ಲಿಲ್ಲ, ಇನ್ಶೂರೆನ್ಸ್ ಕಟ್ಟಬೇಕು, ಕಂದಾಯ ಕಟ್ಟಬೇಕು, ಇನ್ಸ್ಟಾಲ್ಮೆಂಟ್ ಕಟ್ಟಬೇಕು. ನಾವು ಎಲ್ಲಿಂದ ಕಟ್ಟೋಣ? ಹೇಳಿ, ಸ್ವಲ್ಪ ಟೈಮ್ ಕೊಡಿ, ನಾವು ಕಟ್ತೀವಿ. ಸ್ವಲ್ಪ ಇಂಪ್ರೂವ್ ಆಗಲಿ, ಜನಗಳಿಗೆ ಆ ಭಯ ಹೋಗಲಿ, ಆ ವೈರಸ್ದು ಭಯ ಹೋಗಲಿ. ದಿನಾ ಟಿ ವಿ ಬೆಳಗಿಂದ ಸಾಯಂಕಾಲ ಹಾಕಿದ್ರೆ ಬರೀ ವೈರಸ್ ಬಗ್ಗೆ ಹೇಳ್ತಾರೆ. ಅದನ್ನು ಹೆಂಗೆ ಕಂಟ್ರೋಲ್ ಮಾಡಬೇಕು, ಅದನ್ನು ಹೆಂಗೆ ಕಾನ್ಫಿಡೆನ್ಸ್ ಕೊಡಬೇಕು ಜನಗಳಿಗೆ. ಆ ಕಾನ್ಫಿಡೆನ್ಸ್ ಕೊಟ್ಟರೆ ಜನ ಆಚೆ ಬರೋದು, ಜನ ಟೂರಿಸಮ್ ಡೆಸ್ಟಿನೇಷನ್ ಹೋಗೋದು. ಟೂರಿಸ್ಟ್ ಸೈಟ್ಸ್ ಎಲ್ಲ ಕ್ಲೋಸ್ ಆಗಿದೆ, ರೆಸಾರ್ಟ್ಸ್ ಓಪನ್ ಆಗಲಿ, ರೆಸಾರ್ಟ್ಸ್ಗೆ ಹೋಗಲಿ. ಅಲ್ಲ 3 ದಿನ ಇರ್ತಾರೆ, ಬರ್ತಾರೆ ವಾಪಸ್ಸು. ಅದಕ್ಕೆ ದೇರ್ ಇಸ್ ನೋ ಚಾನ್ಸಸ್ ಆಫ್ ಇಟ್ಸ್ ಸ್ಪ್ರೆಡ್ಡಿಂಗ್. ವೈರಸ್ ಸ್ಪ್ರೆಡ್ ಆಗೋ ಚಾನ್ಸ್ ಇಲ್ಲ ರೆಸಾರ್ಟಲ್ಲಿ. ಯಾಕಂದರೆ ಅವರು ಕ್ರಮ ಕರೆಕ್ಟಾಗಿ ತೊಗೊಂಡಿದ್ದಾರೆ. ಅವರು SOP ಮಾಡಿದ್ದಾರೆ, ಡಿಸ್ಟೆನ್ಸಿಂಗ್ ಮಾಡ್ತಾರೆ, ಸ್ಯಾನಿಟೈಸರ್ ಇಡ್ತಾರೆ, ಎಲ್ಲ ಕ್ಲೀನಾಗಿ ಮಾಡಿದ್ದಾರೆ. ಮತ್ತು ಹೆಂಗೆ ಓಪನ್ ಆಗಲಿ, ರೆಸಾರ್ಟ್ಸ್ ಓಪನ್ ಆಗಲಿ, ಜನ ಹೋಗಲಿ. ವೀಕೆಂಡ್ಸು ನಮ್ಮ ಕರ್ನಾಟಕದಿಂದ ನಮ್ಮ IT ಕಂಪನೀಸ್ ಅವರು ವೀಕೆಂಡ್ ಹೋಗ್ತಾರೆ. ದಯವಿಟ್ಟು ರೆಸಾರ್ಟ್ಸ್ ಓಪನ್ ಮಾಡಲಿ. ನಮ್ಮ 5 ಸ್ಟಾರ್ ಹೋಟೆಲ್ಸ್ ಬ್ಯಾಂಗ್ಳೂರಲ್ಲಿ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಓಪನ್ ಆಗಲಿ. ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಓಪನ್ ಆದರೆ ಅಟ್ಲೀಸ್ಟ್ ಸ್ವಲ್ಪ ಕೆಲಸ ಆಗುತ್ತೆ, ಸ್ವಲ್ಪ ಜನ ಕೆಲಸ ಮಾಡ್ಬೋದು, ಸ್ವಲ್ಪ ದುಡ್ಡು ಬರುತ್ತೆ. ಇದೊಂದು 2-3 ರಿಕ್ವೆಸ್ಟು ನಾವು ಸರ್ಕಾರನ ಕೇಳ್ತಾ ಇದ್ವಿ. ಇದನ್ನು ಸ್ವಲ್ಪ ದಯವಿಟ್ಟು ಮಾಡಿಕೊಡಿ. ಟೂರಿಸಮ್ ಇಂಪ್ರೂವ್ ಆಗಬೇಕಾದ್ರೆ ಇದನ್ನು ಮಾಡಲೇಬೇಕು. ಅದೇ ನೀವು ಹೇಳೋದಂದರೆ ಎಲ್ಲ ಪಬ್ಲಿಕ್ಕು ಕೂಡ ಡಿಪ್ರೆಷನ್ಲಿದ್ದಾರೆ, ಅವ್ರಿಗೆ ಸ್ವಲ್ಪ ರಿಲ್ಯಾಕ್ಸೇಷನ್ ಬೇಕು ಹಂಗೇನು ಕೇಳ್ತಾ ಇದ್ದಾರೆ. ಹೌದು, ಪಬ್ಲಿಕ್ಕು 6 ತಿಂಗಳಿಂದ ಮನೆ ಒಳಗಡೆ ಇದ್ದಾರೆ. TV ಮಕ್ಕಳು ನೋಡ್ತಾ ಇದ್ದಾರೆ,
ರೂಮ್ ಒಳಗಡೆ ಇರ್ತಾರೆ, ಆಚೆಗೆ ಹೋಗಂಗಿಲ್ಲ, ಪಾರ್ಕಿಗೆ ಹೋಗಂಗಿಲ್ಲ, ಸ್ವಿಮ್ಮಿಂಗ್ ಪೂಲ್ ಹೋಗಂಗಿಲ್ಲ, ಏನೂ ಮಾಡೋಂಗಿಲ್ಲ. ಬರೀ ಆ ರೂಮು ಅವ್ರ ಮನೆ ಅವರಾಯಿತು. ಅವರು ಟೆನ್ಷನಲ್ಲಿದ್ದಾರೆ, ಅವರು ಸ್ಟ್ರೆಸ್ ಆಗಿದ್ದಾರೆ. ಅವ್ರಿಗೆ 2-3 ದಿನ ರೆಸಾರ್ಟ್ಗೆ ಹೋಗ್ತಾರೆ. ಹೋಗಲಿ, ರೆಸಾರ್ಟಲ್ಲಿ ಹೋಗಲಿ, ಕಷ್ಟ ಇದೆ ಇಲ್ಲ ಅಂತ ಹೇಳ್ತಾ ಇಲ್ಲ. ರೆಸಾರ್ಟ್ ಅವರು ಎಲ್ಲ ಕ್ರಮ ತಗೊಂಡಿದ್ದಾರೆ. ಅದನ್ನು ನೀವು ಪರ್ಮಿಷನ್ ಕೊಡಲೇಬೇಕು. ಬೇರೆ ಸ್ಟೇಟಿಂದ ಬರೋ ಟೂರಿಸ್ಟ್ ಕಡಿಮೆ ಆಗಿದ್ದಾರಲ್ಲ, ಅದ್ರ ಬಗ್ಗೆ ಏನಾದರೂ? ಸರ್, ಬೇರೆ ಸ್ಟೇಟಿಂದ ಬರೋದು ನಮ್ಮ ಸರ್ಕಾರ ಪರ್ಮಿಷನ್ ಕೊಡೋವರೆಗೂ ಒಂದೊಂದು ಸ್ಟೇಟು ಒಂದೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಮಾಡಿದ್ದಾರೆ. ಅದನ್ನು ಚೇಂಜ್ ಮಾಡಿಬಿಟ್ಟು ಲೆಟ್ ಇಟ್ ಬಿ ಒನ್, ವಿ ಆರ್ ಒನ್, ಇಂಡಿಯಾ ಇಸ್ ಒನ್. ಒಂದೊಂದು ಸ್ಟೇಟ್ಗೆ ಯಾಕೆ ಬೇರೆ ಬೇರೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಕೊಡಬೇಕು? ಅವ್ರು ಇವಾಗ ಕಡಿಮೆ ಆಗಿದೆಯಾ, ಇಂಪ್ರೂವ್ಮೆಂಟ್ ಆಗಿದೆಯಾ, ಆರ್ ವಿ ಕಂಟ್ರೋಲಿಂಗ್ ದ ವೈರಸ್? ಅದು ಕಂಟ್ರೋಲ್ ಆದಮೇಲೆ ಲೆಟ್ ದೆಮ್ ಗಿವ್ ಪರ್ಮಿಷನ್ ಫಾರ್ ದ ಸ್ಟೇಟ್. ಅಟ್ಲೀಸ್ಟ್ ರೋಡ್ ಟ್ರಾನ್ಸ್ಪೋರ್ಟ್, ಅಟ್ಲೀಸ್ಟ್ ಟೂರಿಸ್ಟ್ ವೆಹಿಕಲ್ಸು, ಸ್ವಂತ ವೆಹಿಕಲ್ಸು ಬೇರೆ ಕಡೆಯಿಂದ, ಇವಾಗ ಹೊಸೂರು ಕಡೆಯಿಂದ, ವಾಯನಾಡ್ ಕಡೆಯಿಂದ, ಕೇರಳ ಕಡೆಯಿಂದ ಜನ ಬಂದರೆ ಅಟ್ಲೀಸ್ಟ್ ಟೂರಿಸಮ್, ನಮ್ಮ ಡೊಮೆಸ್ಟಿಕ್ ಟೂರಿಸಮ್ ಇಂಪ್ರೂವ್ ಆಗುತ್ತೆ. ಇಲ್ಲ ಅಂತ ಹೇಳ್ತಾರೆ. ಟೂರಿಸ್ಟ್ ನಾನು ಹೇಳ್ತಾ ಇರೋದು, ಐ ಆಮ್ ನಾಟ್ ಟೆಲ್ಲಿಂಗ್ ಅಬೌಟ್ ಬಸ್ಸಸ್ ಆ್ಯಂಡ್ ಅದರ್. ಕಾರ್ಗಳು ಬಂದರೆ, ಚಿಕ್ಕ ಚಿಕ್ಕ ಗಾಡಿಗಳು ಬಂದರೆ ಟೂರಿಸಮ್ ಇಂಪ್ರೂವ್ ಆಗುತ್ತೆ, ಎಲ್ರಿಗೂ ಇಂಪಾರ್ಟೆನ್ಸ್ ಆಗುತ್ತೆ. ಅದು ದಯವಿಟ್ಟು ಈ ಸ್ಟೇಟ್ದು ಈ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ಸ್ವಲ್ಪ ಕಡಿಮೆ ಮಾಡಿದ್ರೆ ನೀವು ವಾಟ್ ವಿ ಮಸ್ಟ್ ಡೂ ಇಸ್ ಕಂಟ್ರೋಲ್ ವೈರಸ್. ಹೌ ಟು ಕಂಟ್ರೋಲ್ ಇಟ್. ಅದು ಆ ಭಯ ಜನಗಳಿಂದ ಆಚೆ ಬಂದುಬಿಡಬೇಕು. ಆ ಭಯ ಹೋದರೆ ಜನ ಖಂಡಿತ ಟ್ರಾವೆಲ್ ಮಾಡ್ತಾರೆ. ವೈರಸ್ಸು ವ್ಯಾಕ್ಸಿನ್ ಬರ್ತಾ ಇದೆ, 100% ಎಲ್ಲರಿಗೂ ಇಂಪ್ರೂವ್ ಆಗುತ್ತೆ. ವಿ ವಿಲ್ ಕಮ್ ಬ್ಯಾಕ್, ವಿ ವಿಲ್ ಬೌನ್ಸ್ ಬ್ಯಾಕ್, ಟೂರಿಸಮ್ ಬೌನ್ಸ್ ಬ್ಯಾಕ್ ಆಗುತ್ತೆ. ನಾವೆಲ್ಲ ಪಾಸಿಟಿವ್ ಆಗಿರೋಣ. ಖಂಡಿತ ಸಾರಿಗೆ ಸಚಿವರ ಹತ್ರ ನಾವು ಹೇಳಿದ್ದೀವಿ. ನಾವು ಲಾಸ್ಟ್ 11 ತಿಂಗಳ ಹಿಂದೆ ಮೀಟ್ ಮಾಡಿದ್ದೀವಿ. ಈ ಥರ ಟ್ಯಾಕ್ಸ್, ಇಂಟ್ರೆಸ್ಟ್ ಟ್ಯಾಕ್ಸ್ ಕಡಿಮೆ ಮಾಡಿ, ನಮ್ಮ ಟ್ಯಾಕ್ಸ್, ಮದರ್ ಟ್ಯಾಕ್ಸ್ ಕಡಿಮೆ ಮಾಡಿ ಎಲ್ಲ ಹೇಳಿದ್ದೀವಿ. CT ರವಿ ಅವ್ರಿಗೆ, ನಮ್ಮ ಟೂರಿಸಮ್ ಮಿನಿಸ್ಟರ್ ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೀವಿ, ಲೆಟರ್ಸ್ ಕೊಟ್ಟಿದ್ದೀವಿ, ಎಲ್ಲ ಕೊಟ್ಟಿದ್ದೀವಿ. ಏನಂದರೆ ನಮಗೇನು ಇಂಪ್ರೂವ್ಮೆಂಟ್, ನಥಿಂಗ್ ಇಸ್ ಕಮ್ ಫಾರ್ವರ್ಡ್. ರಿಸಲ್ಟ್ ಬಂದಿಲ್ಲ. ರಿಸಲ್ಟ್ ಬರಬೇಕು. ಅವರು ಸ್ವಲ್ಪ 3 ಡಿಪಾರ್ಟ್ಮೆಂಟು, ಸಾರಿಗೆ, ಪ್ರವಾಸೋದ್ಯಮ ಮತ್ತು ಕಂದಾಯ ಡಿಪಾರ್ಟ್ಮೆಂಟು 3 ಸೇರಿದ್ರೆ 100% ಒಂದು ಡಿಸಿಷನ್ ತೊಗೊಂಡ್ಬಿಟ್ಟು ಹೆಂಗೆ ಇಂಪ್ರೂವ್ ಮಾಡಬೇಕು, ಏನು ಮಾಡಬೇಕು ಅಂತ ಹೇಳಿದ್ರೆ ಈ 3 ಡಿಪಾರ್ಟ್ಮೆಂಟ್ಸು ಒಟ್ಟಿಗೆ ಬಂದು ಮಾತಾಡ್ಬಿಟ್ಟು ದೇ ಹ್ಯಾವ್ ಟು ಇಂಪ್ರೂವ್ ಆ್ಯಂಡ್ ಸಿ ವಾಟ್ ಬೆಸ್ಟ್ ಕ್ಯಾನ್ ಬಿ ಡನ್ ಫಾರ್ ಟೂರಿಸಮ್, ವಾಟ್ ಬೆಸ್ಟ್ ಕ್ಯಾನ್ ಬಿ ಡನ್ ಫಾರ್ ದ ಪಬ್ಲಿಕ್. ಸರ್, ವೇವರ್ ನಾನು ಅಂದಾಜು 25 ವರ್ಷದಿಂದ ನಾವು ಕೇಳ್ತಾ ಇದ್ದೀವಿ ಸರ್. ಈ ಇಂಟರ್ಸ್ಟೇಟ್ ವೇವರ್ಗೆ ಅಟ್ಲೀಸ್ಟ್ ಸೌತ್ ಸ್ಟೇಟ್ಸ್ಗೆ, ಅಟ್ಲೀಸ್ಟ್ ನಮ್ಮ ಸೌತ್ ಸ್ಟೇಟ್ಸ್ಗೆ ಬಿಡಿ, ನಾರ್ತ್ ಇಂಡಿಯಾ ಬಿಟ್ಬಿಡಿ, ನಾನು ಸೌತ್ ಸ್ಟೇಟ್ಗೆ ಒಂದು ಓಪನ್ ಮಾಡಿಬಿಡಿ. ಎಲ್ರಿಗೂ ಯಾವ ಬೇಕಾದ್ರೆ ಬರ್ಬೋದು, ಯಾವ ಬಸ್ ಬೇಕಾದ್ರೆ ಹೋಗ್ಬೋದು, ಟ್ಯಾಕ್ಸ್ ಕಲೆಕ್ಟ್ ಮಾಡಬಾರ್ದು. ಇಲ್ಲ ಒಂದು ಟ್ಯಾಕ್ಸ್ ತೊಗೊಂಬಿಡಿ, ಯಾವುದೋ ಒಂದು ಇಯರ್ಲಿ ಒಂದು ಟ್ಯಾಕ್ಸ್ ತೊಗೊಂಬಿಟ್ರೆ ಮೈ ವೆಹಿಕಲ್ ಕ್ಯಾನ್ ಟ್ರಾವೆಲ್ ಎನಿವೇರ್, ಎಲ್ಲಾದರೂ ಬೇಕಾದ್ರೆ ಹೋಗ್ಬೋದು. ಅದು ಮಾಡಿದ್ರೆ ಟೂರಿಸಮ್, ಡೊಮೆಸ್ಟಿಕ್ ಟೂರಿಸಮ್ 100%, ನಾವು ಇಂಟರ್ನ್ಯಾಷನಲ್ ಟೂರಿಸಮ್ ಎಕ್ಸ್ಪೆಕ್ಟ್ ಮಾಡೋದು ಬೇಕಾಗೇ ಇಲ್ಲ. ಕರ್ನಾಟಕದಲ್ಲಿ ನಮ್ಮ ಡೊಮೆಸ್ಟಿಕ್ ಟೂರಿಸಮ್ 100% ಇಂಪ್ರೂವ್ ಆಗುತ್ತೆ. ಟ್ಯಾಕ್ಸ್ ಕಡಿಮೆ ಮಾಡಲಿ, ನಮಗೆ ಏನೇನು ಬೆನಿಫಿಟ್ ಕೊಡೋಕ್ಕೆ ಸ್ವಲ್ಪ ಬೆನಿಫಿಟ್ಟು, ನಾವೆಲ್ಲ ಕೊಡಿ ಅಂತ ಹೇಳ್ತಾ ಇಲ್ಲ, ಸ್ವಲ್ಪ ಬೆನಿಫಿಟ್ ಕೊಡಲಿ. ಆ ಬೆನಿಫಿಟ್ ನಮಗೆ ಕೊಟ್ಟರೆ ವಿ ಆರ್ ಶ್ಯೂರ್ ಟು ಸಿ ದಟ್ ಕರ್ನಾಟಕ ವಿಲ್ ಡೂ ವೆರಿ ಗುಡ್ ಇನ್ ಟೂರಿಸಮ್. ಬಟ್ ನೀವು ಸರ್ಕಾರಕ್ಕೆ ಇಷ್ಟು ಸಪೋರ್ಟ್ ಮಾಡೋಕ್ಕೆ ರೆಡಿ ಇದ್ರೂ ಕೂಡ ಏನಕ್ಕೆ ಅವ್ರು ಯಾವುದೋ ಕ್ರಮ ತಗೊಳ್ತಾ ಇಲ್ಲ? ಸರ್ ಮೊದಲೇ ದೇ ಡೋಂಟ್ ಹ್ಯಾವ್ ಫಂಡ್ಸ್. ಅವ್ರ ಹತ್ರ ಫಂಡ್ಸ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅವ್ರ ಫಂಡ್ಸ್ ಇಲ್ಲಾದ್ಮೇಲೆ ನಾವು ಎಷ್ಟು ಸತಿ ನಾವು ಬೇಡಿಸ್ಕೊಳ್ಳಲ್ಲ ಸರ್. 1 ಸತಿ ಮಾಡ್ಬೋದು, 2 ಸತಿ ಮಾಡ್ಬೋದು. ಫಂಡ್ಸ್ ಇದ್ದರೆ ಅವ್ರು ಖಂಡಿತ ಕೊಡ್ತಾರೆ. ಫಂಡ್ಸ್ ಇಲ್ಲ ಅಂದರೆ ನಾವು ಏನು ಮಾಡೋಕ್ಕಾಗ್ತೇಳಿ? ನಮಗೆ ಹೇಳ್ತಾ ಇರೋದವರು ಫಂಡ್ಸ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆವಾಗ ನಾವು ಏನು ಮಾಡೋಕ್ಕಾಗುತ್ತೆ? ಇವ್ ನೋಡಿ, ಆ ಡ್ರೈವರ್ಸ್ಗೆ 5,000 ರೂಪಾಯಿ ಕೊಡ್ತಾರೆ ಅಂತ ಹೇಳಿದ್ರು, ಅರ್ಧ ಕೊಟ್ಟಿದ್ದಾರೆ, ಅರ್ಧ ನಿಲ್ಲಿಸಿದ್ದಾರೆ. ಇದೆಲ್ಲ ಸ್ಮಾಲ್ ಥಿಂಗ್ಸ್. 4 ತಿಂಗಳಾಯಿತು, 6 ತಿಂಗಳಾಯಿತು ವೆಯ್ಟ್ ಮಾಡ್ತಾ ಇರೋದು. 5,000 ರೂಪಾಯಿಗೋಸ್ಕರ 6 ತಿಂಗಳು ವೆಯ್ಟ್ ಮಾಡಬೇಕು. ಅವ್ರ ಪಾಪ ಏನು ಮಾಡ್ತಾರೆ ಹೇಳಿ? ನಾವು ಎಷ್ಟು ಸಪೋರ್ಟ್ ಮಾಡೋಣ ಅವ್ರಿಗೆ? 6 ತಿಂಗಳಿಂದ ನಾವು ಸಪೋರ್ಟ್ ಮಾಡ್ತಾಯಿದ್ವಿ. ಇನ್ನು ಮುಂದೆ ಎಷ್ಟು ಸಪೋರ್ಟ್ ಮಾಡೋಕ್ಕಾಗುತ್ತೆ? ದಯವಿಟ್ಟು ನಮಗೆ ಸ್ಮಾಲ್ ರಿಕ್ವೆಸ್ಟ್ ನಾವು ಏನು ಕೇಳ್ತಾ ಇದ್ದೀವೋ ಅದನ್ನು ದಯವಿಟ್ಟು ನಮಗೆ ಹೆಲ್ಪ್ ಮಾಡಿಕೊಡಿ. ನಾವು ಟೂರಿಸಮ್ ಜನ, ಟ್ರಾವೆಲ್ ಏಜೆನ್ಸು, ಟ್ರಾನ್ಸ್ಪೋರ್ಟರ್ಸು, ಟೂರಿಸ್ಟ್ ಟ್ರಾನ್ಸ್ಪೋರ್ಟು ಸ್ವಲ್ಪ ಬದುಕಲಿ. ಸರ್, ಜೂನ್ 8ನೇ ತಾರೀಕು ಓಪನ್ ಆಗಿದ ತಕ್ಷಣ ಎಲ್ಲ ನಮ್ಮ ಚಾಲಕರಿಗೆ, ಒಂದು 50-30 ಚಾಲಕರಿಗೆ ನಾವು ಕರೆದು ಒಂದು ಹೋಟೆಲಲ್ಲಿ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮಾಡಿ ಒಂದು ಹಾಫ್ ಡೇ ಟ್ರೈನಿಂಗ್ ಕೊಟ್ವಿ. ಏನೇನು ಟ್ರೈನಿಂಗ್ ಅಂದರೆ, ಇವಾಗ ಕಂಪ್ಲೀಟ್ ಟ್ರಾವೆಲ್ ಚೇಂಜ್ ಆಗಿದೆ, ರೂಲ್ಸ್ ರೆಗ್ಯುಲೇಷನ್ ಚೇಂಜ್ ಆಗಿದೆ. ಅವ್ರದ್ದು ಸೇಫ್ಟಿ, ಫಸ್ಟು ಪ್ಯಾಸೆಂಜರ್ ನೋಡ್ತಾ ಇರೋದು ಸೇಫ್ಟಿ, ಅವ್ರದ್ದು ಹೈಜೀನು, ಇದೆಲ್ಲ ಟ್ರೈನಿಂಗ್ ಕೊಟ್ಟ ಮೇಲೆ ಐಟಮ್ಸ್ ಏನೇನು ಬೇಕೋ ಕಾರಲ್ಲಿ, ಏನೇನು ಐಟಮ್ಸ್ ಇಡಬೇಕೋ, ಸ್ಯಾನಿಟೈಸರು, ಮಾಸ್ಕು, ವೈಪ್ಸು, ಥರ್ಮಲ್ ಟೆಂಪ್ರೇಚರ್ ಕಂಟ್ರೋಲು,
ಎಲ್ಲ ಏನೇನು ಬೇಕೋ ಕಾರಲ್ಲಿ ಇಟ್ಬಿಟ್ಟು ವಿ ವಿಲ್ ಸಿ ದ್ಯಾಟ್ ಆ ಪ್ಯಾಸೆಂಜರು ನಮ್ಮ ಮೇಲೆ ಕಾನ್ಫಿಡೆನ್ಸ್ ಇದ್ಬಿಟ್ಟು ಟೂರಿಸಮ್ ಡೆಸ್ಟಿನೇಷನ್ಗೆ ಬ್ಯಾಂಗ್ಳೂರಿಂದ ಕಬಿನಿಗೆ ಕೂರ್ಗೆ ಅವರು ಫುಲ್ ಪರ್ಮಿಷನ್ ಇದೆ, ಅವ್ರು ಖಂಡಿತ ಸಂತೋಷವಾಗಿ ಅಲ್ಲಿ ಕಾರಲ್ಲಿ ಕೂತ್ಕೊಂಡು ಹೋಗಬೇಕು. ಆ ಥರ ಡ್ರೈವರ್ಗೆ ಮ್ಯಾನರಿಸಮು, ಕ್ಲೀನಿನೆಸ್ಸು ಇದೆಲ್ಲ ಕಂಪ್ಲೀಟ್ 4 ಅವರ್ಸ್ಗೆ ಒಂದು ಟ್ರೈನಿಂಗ್ ಕೊಟ್ಬಿಟ್ಟು, ಇವಾಗ ನೋಡಿ ಒಂದು ಗಾಡಿ ಬರುತ್ತೆ ನೋಡಿ, ಆ ಗಾಡಿನ ನೀವು ಚೆಕ್ ಮಾಡಿ ಹೆಂಗೆ ನಾವು ಮಡಗಿದ್ದೀವಿ ಆ ಗಾಡಿನ, ಪ್ಯಾಸೆಂಜರ್ ಎಷ್ಟು ಕಾನ್ಫಿಡೆನ್ಸಲ್ಲಿ ಹೋಗ್ತಾ ಇದ್ದಾರೆ ಅದನ್ನು ನಾನು ತೋರಿಸ್ತೀನಿ. ರವಿ, ಮ್ಯಾನೇಜಿಂಗ್ ಡೈರೆಕ್ಟರ್, ಅರ್ಜುನ್ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್, ವೈಸ್ ಪ್ರೆಸಿಡೆಂಟ್, ಕರ್ನಾಟಕ ಟೂರಿಸಮ್ ಫೋರಮ್, ಜಾಯಿಂಟ್ ಸೆಕ್ರೆಟರಿ, ಕರ್ನಾಟಕ ಟೂರಿಸಮ್ ಸೊಸೈಟಿ. ಅದರ ಜೊತೆಗೆ ಎಲ್ಲ ಟ್ಯಾಕ್ಸಿ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿಗಳು ಬೇಕಾಗುತ್ತೆ. ಬೆಂಗಳೂರು ನಗರದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ IT-BT ಕಂಪನಿಗಳು ಬೆಂಗಳೂರಲ್ಲಿ ಜಾಸ್ತಿ ಆಗಿದ್ದರಿಂದ ಆಗ್ಬಿಟ್ಟು ದೇಶದಲ್ಲಿನೇ ಅತ್ಯಂತ ಜಾಸ್ತಿ ಹೈ ವ್ಯಾಲ್ಯೂ ವೆಹಿಕಲ್ಗಳು ಅಂದರೆ ಈ ಬ್ರ್ಯಾಂಡೆಡ್ ವೆಹಿಕಲ್ಗಳು, ಮರ್ಸಿಡೀಸ್ ಬೆನ್ಸ್, BMW, S ಕ್ಲಾಸ್, ಕಮ್ಯೂಟರ್ಸ್ ಈ ಥರ ಗಾಡಿಗಳನ್ನು ಯೂಸ್ ಮಾಡೋದು ದೇಶದಲ್ಲಿನೇ ಡೆಲ್ಲಿ ಬಿಟ್ಟರೆ ಬೆಂಗಳೂರು ನಗರ ಅತ್ಯಂತ ಜಾಸ್ತಿ ವಾಹನಗಳನ್ನು ಯೂಸ್ ಮಾಡ್ತಾರೆ. ಈ ಟ್ಯಾಕ್ಸಿ ಉದ್ಯಮದಲ್ಲಿ ನಾವು ತೊಡಕೊಂಡವರು, ಇದೇ ಉದ್ಯಮವನ್ನು ನೆಲೆ ಮಾಡಿ ನಾವು ನೋಡಿಕೊಂಡವರು, ನಾವು ಏನು ಮಾಡ್ಕೊಂಡ್ವಿ, ಎಲ್ಲ ಟ್ಯಾಕ್ಸಿಗಳಲ್ಲಿ ಒಂದು ಟ್ಯಾಕ್ಸಿಯಿಂದ 2ನೇ ಟ್ಯಾಕ್ಸಿ, 3ನೇ ಟ್ಯಾಕ್ಸಿ, ಮುಂದಿನ ದಿನಗಳಲ್ಲಿ ನಮ್ಮ ಹೈ ವ್ಯಾಲಿ ಕಸ್ಟಮರ್ಗಳು ಅಂದರೆ ಡೆಲ್ಲಿಯಿಂದ ಬರುವಂಥ ಇಂದ ಬರುವಂಥವರು ಕಾರ್ಪೊರೇಟ್ ಒಪ್ಪಂದಗಳ ಮುಖಾಂತರ ಬಿಸ್ನೆಸ್ ಡೆವಲಪ್ಮೆಂಟ್ ಮಾಡೋರಾಗಿರ್ಬೋದು, ಇನ್ವೆಸ್ಟ್ಮೆಂಟ್ ಮಾಡೋರಾಗಿರ್ಬೋದು, ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ಗಳು ನಡೀತದೆ ಬೆಂಗಳೂರಲ್ಲಿ, ಇಂಟರ್ನ್ಯಾಷನಲ್ ಸ್ಪೋರ್ಟ್ಸ್ಗಳು ನಡೀತದೆ ದಕ್ಷಿಣ ಭಾರತದ ಎಲ್ಲ ಭಾಗಕ್ಕೂ, ಇನ್ಕ್ಲೂಡಿಂಗ್ ಚೆನ್ನೈ, ಹೈದರಾಬಾದ್, ವಿಜಯವಾಡ ಆಗಲಿ, ಗೋವಾದಲ್ಲಿ ಆಗಲಿ, ಮುಂಬೈಯಲ್ಲಿ ಆಗಲಿ, ದೊಡ್ಡ ಮಟ್ಟದಂಥ ಅಂತಾರಾಷ್ಟ್ರೀಯ ಮಟ್ಟದ ಯಾವುದೇ ಇವೆಂಟ್ಗಳ ನಾಡದಲ್ಲಿ ಬೆಂಗಳೂರು ನಗರದ ನಾವು ವಾಹನಗಳನ್ನು ಕಳಿಸ್ತಾ ಇದ್ದೀವಿ. ನಮ್ಮ ಸಂಘಟನೆಯಲ್ಲಿರುವ ಎಲ್ಲ ಸದಸ್ಯರ ಸೇರಿ ಸಾಧಾರಣ ಇಂಥ ಹೈ ವ್ಯಾಲ್ಯೂ ವೆಹಿಕಲ್ ಅಂದರೆ ನಾನು ಹೇಳ್ತಾ ಇರೋದು ಮೋರ್ ದೆನ್ 50 lakh rupees ವ್ಯಾಲ್ಯೂ ಗಾಡಿಗಳೇ ನಮ್ಮ ಸಂಘಟನೆಯಲ್ಲಿ 500ರಿಂದ ಮೇಲ್ಪಟ್ಟ ಗಾಡಿಗಳು ನಾವು ಇಟ್ಕೊಂಡಿದ್ದೀವಿ. ಇದೆಲ್ಲ ವಾಹನಗಳು ಮಾಲೀಕರುಗಳು ಕೂಡ 30 ವರ್ಷಗಳಿಂದ ಈ ಇಂಡಸ್ಟ್ರಿಯಲ್ಲಿ ಇರೋದ್ರಿಂದ ಆಗ್ಬಿಟ್ಟು ನಮಗೆ ಬ್ಯಾಂಕ್ ಕ್ರೆಡಿಟ್ ವ್ಯಾಲ್ಯೂ ಚೆನ್ನಾಗಿದೆ. ನಾವು ಸಿಬಿಲ್ ರೆಕಾರ್ಡ್ಗಳಲ್ಲಿ ರೆಕಾರ್ಡ್ ಆಗಬಾರ್ದು ಸಿಬಿಲ್ಗೆ ಅಂತ ಹೇಳ್ಬಿಟ್ಟು ನಾವು ನಮ್ಮ ಅಕೌಂಟನ್ನು ಮೇಂಟೈನ್ ಮಾಡ್ತಾ ಬಂದಿದ್ದೀವಿ. ಇವತ್ತಿನ ದಿನ ಈ ಮಂತ್ ಎಂಡಿಂದ ನಮಗೆ ಏನು ಮೊರಟೋರಿಯಂ ಸಿಸ್ಟಮ್ ನಿಂತೋಗ್ತಾ ಇದೆ. ಈ ಮೊರಟೋರಿಯಂ ನಿಂತೋಗೋದ್ರಿಂದ ಆಗ್ಬಿಟ್ಟು ನಮಗೆ ಮುಂದಿನ ದಿನಗಳಲ್ಲಿ ನಾವು ಹಣಕಾಸು ಹೊಂದಾಣಿಕೆ ಮಾಡಬೇಕಾಗುತ್ತೆ. ಇನ್ನೊಂದು ಕಡೆಯಿಂದ ನಮಗೆ ಫೆಬ್ರವರಿ ತಿಂಗಳಿಂದ ದೇಶದಾದ್ಯಂತ ಇದ್ದಂಥ ಕರೋನಾ ವೈರಸ್ನ ಎಫೆಕ್ಟಿಂದ ಆಗ್ಬಿಟ್ಟು ಅಂತಾರಾಷ್ಟ್ರೀಯ ಫ್ಲೈಟ್ಗಳು ನಿಂತೋಗಿದೆ. ಅದು ಮಾತ್ರ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಿಂದ ಯಾರು ಬರ್ತಾರೆ ಅಂದರೆ ಕೂಡ ಅವರಿಗೆ 1 ವಾರದ ಕ್ವಾರಂಟೈನು, ಇನ್ನೊಂದು ವಾರ ಇನ್ಸ್ಟಿಟ್ಯೂಷನಲ್ ಕ್ವಾರಂಟೈನ್, ಈ ಥರ 14 ದಿವಸಗಳ ಕ್ವಾರಂಟೈನ್ ಸಿಸ್ಟಮ್ ಇದೆ. ಅಂದರೆ ಅದು ಮಾತ್ರ ಅಲ್ಲದೆ ಅಂತರ್ರಾಜ್ಯಗಳಿಂದ ಅಂದರೆ ಡೆಲ್ಲಿಯಿಂದ ಬರ್ಬೋದು ಅಥವಾ ಮಹಾರಾಷ್ಟ್ರದಿಂದ ಬರ್ಬೋದು ಅಥವಾ ಚೆನ್ನೈಯಿಂದ ಬರುವಂಥವರಿಗೆ ಕೂಡ ಫ್ರೀಯಾಗಿ ಬರುವಂಗಿಲ್ಲ, ಅವ್ರಿಗೆ ಪಾಸ್ ಹೊಂದಿರಬೇಕು. ಕ್ವಾರಂಟೈನ್ ಸಿಸ್ಟಮ್ ಕಂಟಿನ್ಯೂಸ್ ಅದೇ ಥರನೇ ಇದೆ. ಇದು ಎಲ್ಲ ಇರೋದ್ರಿಂದ ಆಗ್ಬಿಟ್ಟು ಬಿಸ್ನೆಸ್ ಮೀಟ್ಗಳು ನಡೀತಾ ಇಲ್ಲ. ಇದು ಎಲ್ಲದರ ಪರವಾಗಿ ಈ ವಾಹನಗಳು ನಾನು ಏನು ನಿಮಗೆ ತೋರಿಸ್ತಾ ಇದ್ದೀನೋ, ಈ ವಾಹನಗಳು ಸಾಧಾರಣ ಕಳೆದ 6 ತಿಂಗಳು 7 ತಿಂಗಳಿಂದ ಅಲಗಾಡ್ತಾ ಇಲ್ಲ, ಈ ಥರ ನಿಂತ್ಕೊಂಡಿದೆ. ಕಳೆದ 5 ತಿಂಗಳಿಂದ ನಾವು ಮೊರಟೋರಿಯಂ ಫೆಸಿಲಿಟಿಗಳನ್ನು ಯೂಸ್ ಮಾಡ್ತಾ ಇದ್ದೀವಿ. ಅದೇ ಥರನೇ ಆದಷ್ಟು ನಮ್ಮ ವಾಹನಗಳನ್ನು ನಾವು ಸೇಲ್ ಮಾಡಲಿಕ್ಕೆ ಕೂಡ ಟ್ರೈ ಮಾಡ್ತಾ ಇದ್ದೀವಿ. ಆದರೆ ಗ್ರಾಹಕರುಗಳದ್ದು ಕೂಡ ಕೊರತೆ ಇದೆ. ಯಾಕಂದರೆ ದೇಶದ ಎಲ್ಲ ಭಾಗಗಳಲ್ಲೂ ಕರೋನಾದಿಂದ ಆಗ್ಬಿಟ್ಟು ಉದ್ಯಮಗಳು ನಶಿಸಿ ಹೋಗೋದ್ರಿಂದ ಆಗ್ಬಿಟ್ಟು ನಮ್ಮ ವಾಹನಗಳು ಈಸಿಯಾಗಿ ಸೇಲು ಆಗ್ತಾ ಇಲ್ಲ. ಅದಕ್ಕೆ ನಾವು ಕೇಂದ್ರ ಸರ್ಕಾರಕ್ಕೆ ಏನು ಕೇಳ್ತಾ ಇದ್ದೀವಿ ಅಂದರೆ ಡಿಸೆಂಬರ್ ತಿಂಗಳವರೆಗೆ ಇಂಟ್ರೆಸ್ಟ್ ಫ್ರೀಯಾಗಿ ಮೊರಟೋರಿಯಮನ್ನು ಕೊಡಬೇಕು. ಆಮೇಲೆ ನಮ್ಮ ಉದ್ಯಮದಲ್ಲಿ ಏನು ನಾವು ಈಗಾಗಲೇ ವ್ಯವಹಾರಗಳಲ್ಲಿ ನಮ್ಮ ತೊಂದರೆ ಆಗಿಬಿಟ್ಟು ಸಿಲುಕಿಕೊಂಡಿರೋದ್ರಿಂದ GST ಅಂತ ಬಾಕಿ ಇರುವಂಥ ಹಣಗಳು ವಸೂಲಾತಿಗಾಗಿ ನೋಟಿಸ್ಗಳನ್ನು ಕೊಡುವಂಥದ್ದು ಅಥವಾ ಇನ್ಕಮ್ ಟ್ಯಾಕ್ಸ್ ಪೇಮೆಂಟಿಗಾಗಿ ಕಟ್ಟಬೇಕಾದ ಅವಶ್ಯಕತೆ ಇದೆ. ನಾವು ಕಟ್ತೀವಿ, ಸರ್ಕಾರದ ಹಣ ಇಷ್ಟೋರೇ ಕಟ್ಟದೇ ಇರುವಂಥವ್ರು ಇವತ್ತು ಕಟ್ಟದೆ ನಾವು ನಿಂತ್ಕೊಳ್ಳಲ್ಲ. ಆದರೆ ಈ ಕಷ್ಟದ ಸಂದರ್ಭದಲ್ಲಿ ಸರ್ಕಾರ ಏನು ಮಾಡಬೇಕಂದ್ರೆ ನಮಗೆ 1 ವರ್ಷ ಕಾಲಾವಕಾಶ ಕೊಡಬೇಕು. ನೆಕ್ಸ್ಟ್ ಇಯರ್ ಮಾರ್ಚ್ವರೆಗೆ ಯಾವುದೇ ನೋಟಿಸ್ಗಳನ್ನು ಕೂಡ ಇಶ್ಯೂ ಮಾಡಬಾರ್ದು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಅದೇ ಥರನೇ ಚಿಕ್ಕ ವಾಹನಗಳಿಗೆ ನೋಡಿ, ಇದೆಲ್ಲ ಮ್ಯಾಕ್ಸಿ ಕ್ಯಾಬ್ ವೆಹಿಕಲ್ಗಳಾಗುತ್ತೆ, ಇದು ಟೂರಿಸ್ಟ್ ವೆಹಿಕಲ್ಗಳು. ಈ ವೆಹಿಕಲ್ಗಳಿಗೆ ಟ್ಯಾಕ್ಸ್ಗಳು ಬರುತ್ತೆ. ಈ ವಾಹನಗಳು ನಾವು ಫೆಬ್ರವರಿ ತಿಂಗಳಿಂದ ಇಷ್ಟರವರೆಗೂ ಗಾಡಿಗಳು ಮೂವ್ಮೆಂಟ್ ಆಗಲಿಲ್ಲ. ಕೆಲವು ಎಂಪ್ಲಾಯ್ಗಳನ್ನ ಇಟ್ಕೊಂಡ್ಬಿಟ್ಟು ವೆಹಿಕಲ್ ಮೇಂಟೈನ್ಗಳನ್ನು ಮಾಡ್ತಾ ಇದ್ದೀವಿ. ಅಂದರೆ ವೆಹಿಕಲ್ ದಿನನಿತ್ಯ ಸ್ಟಾರ್ಟ್ ಮಾಡಬೇಕಾಗುತ್ತೆ, ಡೀಸೆಲ್ ಹಾಕಿ ಗಾಡಿ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಡ್ರೈವರ್ಗಳಿಗೂ ಕೂಡ ನಾವು 50% ಸಂಬಳವನ್ನು ಕೊಡ್ತಾ ಇದ್ದೀವಿ. ನೋಡಿ, ನಾನು ಹೇಳ್ತಾ ಇದ್ದೀನಿ ತಮಗೆ, ಆವಾಗಲೇ 30 ವರ್ಷಗಳಿಂದ ಉದ್ಯಮ ನಡೆಸಿದಂಥವರು ಯಾರು ಡ್ರೈವರ್ಗಳಿಗೆ ಅರ್ಧ ಸಂಬಳ ಕೊಟ್ಬಿಟ್ಟು ಉದ್ಯಮ ನಡೆಸಲ್ಲ. ಆದರೆ ಸಿಚುವೇಷನ್ಗೆ ಹೊಂದ್ಕೊಳ್ಳೋಕ್ಕೆ ಬೇಕಾಗಿ ಏನು ಕರೋನಾದಿಂದ ಆಗ್ಬಿಟ್ಟು ಪ್ರಧಾನಮಂತ್ರಿಗಳು ಹೇಳಿದರು, ಪ್ರತಿಯೊಬ್ಬನಿಗೂ ಸಿಂಪತಿ ಇರಬೇಕು ಆ್ಯಂಡ್ ಹ್ಯುಮ್ಯಾನಿಟಿ ಇರಬೇಕು ಅಂತ. ನಾವು ಹ್ಯುಮ್ಯಾನಿಟಿ ಆ್ಯಂಡ್ ಸಿಂಪತಿ ಕ್ರೈಸಿಸ್ ಮೇಲ್ಗಡೆ ನಾವು ಇವತ್ತು ಜನರನ್ನು ಹೊಂದ್ಕೊಂಡು ವ್ಯಾಪಾರ ಮಾಡಬೇಕು ಅಂತ ನಾವು ರೆಡಿಯಾಗಿದ್ದೀವಿ. ಆದರೆ ಸರ್ಕಾರಗಳು ನಮ್ಮನ್ನು ಯಾವುದಕ್ಕೂ ಗಣನೆಗೆ ತಗೊಳ್ತಾ ಇಲ್ಲ. ರಾಜ್ಯ ಸರ್ಕಾರ ಅಟ್ಲೀಸ್ಟ್ ತೆರಿಗೆ ವಿನಾಯಿತಿ ಕೊಡ್ಬೋದು. ಚಿಕ್ಕ ಪುಟ್ಟ ವಾಹನಗಳಿದೆ, ಇದ್ರ ಜೊತೆಗೆ ಅಂಥ ವಾಹನಗಳದ್ದು ಟೋಟಲ್ ಟ್ಯಾಕ್ಸ್ ಫ್ರೀ ಮಾಡ್ಬೋದು. ಸಾಧಾರಣ ಒಂದು 200 ಕೋಟಿ 250 ಕೋಟಿ ರೂಪಾಯಿ ಸರ್ಕಾರಕ್ಕೆ ಲಾಸ್ ಆಗ್ಬೋದು. ಅಂಥ ಕೆಲಸಗಳನ್ನು ಕೂಡ ಮಾಡ್ತಾ ಇಲ್ಲ. ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ, ಬ್ಯಾಂಕ್ ಮೊರಟೋರಿಯಂ ನಮಗೆ ಡಿಸೆಂಬರ್ ತಿಂಗಳವರೆಗೆ ಕಂಟಿನ್ಯೂಸ್ ಮಾಡಲಿ. ಅದೇ ಥರನೇ ಹಳೆಯ ಬಾಕಿಗಳಿರುವಂಥ ಟ್ಯಾಕ್ಸ್ ತೆರಿಗೆಗಳನ್ನು ಕೂಡ ನಮಗೆ ಇನ್ನೂ 1 ವರ್ಷ ಕಾಲಾವಕಾಶಗಳನ್ನು ಕೊಡಲಿ. ಬೇರೆ ಬೇರೆ ಥರದ ಕೇಂದ್ರ ಸರ್ಕಾರ ನಮಗೆ ಒದವಿ ಮಾಡಲಿ, ಸಹಾಯ ಮಾಡಲಿ. ಸಾಲಗಳದ್ದು ಕೂಡ ಇಂಟ್ರೆಸ್ಟ್ ವೇ ಅಪ್ ಮಾಡಲಿ. ಮೊರಟೋರಿಯಂ ಪೀರಿಯಡಲ್ಲಿ ನಮಗೆ ಇಂಟ್ರೆಸ್ಟ್ ಹಾಕಬಾರ್ದು. ಯಾಕಂದರೆ ನಾವು ಉದ್ಯಮ ನಡೆಸ್ಕೊಂಡು ಬಂದವರು 30-35 ವರ್ಷಗಳು ನಾವು ಇದು ಉದ್ಯಮ ನಂಬ್ಕೊಂಡಿರ್ತೀವಿ. ತೆರಿಗೆ
ಟ್ಯಾಕ್ಸ್ ಮೇಲೆ ಟ್ಯಾಕ್ಸ್ ಅಂದರೆ ಟ್ಯಾಕ್ಸ್ ಗ್ಯಾಸ್ಕೇಟಿಂಗ್ ಸಿಸ್ಟಮ್ ಆಗಬಾರ್ದು ಅಂತ ಹೇಳೋದು ನನ್ನ ಒತ್ತಾಯ. ಥ್ಯಾಂಕ್ ಯು. ರಾಧಾಕೃಷ್ಣ ಹೊಳ್ಳ, ಕರ್ನಾಟಕ ಸ್ಟೇಟ್ ಟ್ರಾವೆಲ್ ಆಪರೇಟರ್ಸ್ ಅಧ್ಯಕ್ಷ. Very difficult to manage. All my vehicles are standing idle and zero billing happened past 2 months. I have to pay insurance, tax, labor, driver salary and maintenance, and the biggest challenge is depreciation of the vehicle is very impacted. I don't know what to do, sir. It's very difficult to run the business. Second most I want to tell you, bankers moratorium are given only for 5 months. But they 6 months, they say, but already March month we had paid by the time they gave moratorium period because it was declared in the month end. So 5 months moratorium we have taken till August 31st. I don't know further they're going to give or no, I don't know. But definitely we need moratorium at least for another 6 months. Without that, it's very difficult to manage our industry. Not only me, everyone facing the same problem. All my colleagues also are facing the same problem. The biggest challenge, one more thing I'm facing is payment we are not receiving on time. Especially hoteliers, they don't pay. Almost it's 180 days, 160 days, more than 150 days have happened already. So no payment has been received till now. And one more thing I want to several tourism minister and transport minister to look into the matter very seriously and try to weigh off the road tax at least for another 6 months and improve tourism by reducing or way offing the interstate border taxes to tourist people. Because lot of other state vehicle coming to Bangalore, Karnataka, they're paying huge tax on entry tax. Example, I can tell you, Innova coming to Bangalore from Chennai, they pay 18,000 rupees per entry. Any vehicle, any state vehicle coming to Karnataka state, they pay 18,000 for a Innova Krista. That is 6+1 seater vehicle. I don't think so right what they are charging. Please look into the matter and clear as possible and reduce the tax for tourism development of our country. None of the hotels are operating. Hotels are all closed. And major thing is corporates are working from home. They are given facilities, everything. Starting from system, table, UPS, internet connection, all is given to individual to work from home. I don't know whether they'll come back to work or it's going to continue like this forever. So Government should force industries to work from corporate office and head office or whatever offices. They have to come and work from office. Then it will be good for every transport, hoteliers, all will be very fine. I think it's going to be one of the greatest thing if they do all this. Yeah, definitely very big. As I told you, the working from home is given a big loss to our industry, transport industry and hoteliers also, I can tell.